ಹತ್ರ ತಿಮ್ಸಂದ್ರದಲ್ಲಿ ಇಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇದೆ, ಚೆನ್ನಾಗಿ ತೋರಿಸ್ತಾರೆ. ಬರೀ ಸಿಲ್ಕ್ ಸ್ಯಾರೀಸ್ ಅಲ್ಲ, ಎಲ್ಲಾ ತರ ಬಟ್ಟೆನೂ ಸಿಗುತ್ತೆ. ಜೆಂಟ್ಸ್ ವೇರ್ ರೀಸನಬಲ್ ರೇಟ್ ಕಾಣಿಸ್ತಾ ಇದೆ ಸರ್. ಕ್ವಾಲಿಟಿ ಚೆನ್ನಾಗಿದೆ ಸರ್, ಫೈನ್ ಕ್ವಾಲಿಟಿ. ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರ ಬೆಂಬಲಿತ ಜನರ ವಿಶ್ವಾಸ ಪಡೆದ ನಾಯಕ ದಿವಂಗತ ಕೌನ್ಸಿಲರ್ ಶ್ರೀನಿವಾಸನ್ ಅವರ ಅಳಿಯ ಭಾಸ್ಕರ್ ಅವರು ನೂತನ ಪುರಸಭಾ ಅಧ್ಯಕ್ಷರಾಗಿ ಕಟ್ಟೆ ಕೆಳಗಿನ ಪಾಳ್ಯ ವಾರ್ಡ್ ನಂಬರ್ 5 ಆ ಭಾಗದ ಜನರ ವಿಶ್ವಾಸ ಆಶೀರ್ವಾದ ಈ ದಿನ ಜೈಬೇರಿ ಗೆಲುವು ಸಾಧನೆ. ಈ ಸಮಯದಲ್ಲಿ ಗೌರವಾನ್ವಿತ ಡಾಕ್ಟರ್ ಚಂದ್ರಕಲಾ ಮೇಡಮ್ ಅವರು ಕೆಲವು ಸಲಹೆ ನೀಡಿದರು. ಈ ದಿನ ಪುರಸಭೆ ನೂತನ ಅಧ್ಯಕ್ಷರಾಗಿ ಸಹಕರಿಸಿದ ಜನಪ್ರಿಯ ಮಾಜಿ ಶಾಸಕರು ರಮೇಶ್ ಕುಮಾರ್ ಅವರ ಸಹಕಾರ ಹಾಗೂ ಕಾಂಗ್ರೆಸ್ ಪಕ್ಷದ ತಾಲೂಕಿನ ಎಲ್ಲ ಮುಖಂಡರು ಸಮಸ್ತ ಜನತೆಯ ಸಹಕಾರದೊಂದಿಗೆ ಈ ದಿನ ವಿಜಯೋತ್ಸವ. ನಮ್ಮ ಅಳಿಯ ಭಾಸ್ಕರ್ 10 ಮತಗಳಿಂದ ಜೈಬೇರಿ ಗಳಿಸಿದ್ದಾರೆ. ಎಲ್ಲರಿಗೂ ಅನಂತ ಕೋಟಿ ಕೃತಜ್ಞತೆಗಳನ್ನು ತಿಳಿಸಿದರು. ಹಾಗೂ ತಾಲೂಕಾ ವ್ಯಾಪ್ತಿಯ ಕೌನ್ಸಿಲರ್ ಶ್ರೀನಿವಾಸನ್ ಅಭಿಮಾನಿಗಳ ಬಳಗದವರ ಸಹಕಾರ, ಎಲ್ಲರ ಆಶೀರ್ವಾದವೇ ಈ ದಿನ ನಮಗೆ ಶ್ರೀರಕ್ಷೆ ಎಂಬುದಾಗಿ ವ್ಯಕ್ತಪಡಿಸಿದರು. ಹಾಗೂ ಪಟ್ಟಣದ ಪುರಸಭೆಯ ಚುನಾವಣೆಯ ಪ್ರಯುಕ್ತ ಜೆಡಿಎಸ್ ಹಾಲಿ ಶಾಸಕರ ಜಿಕೆ ವೆಂಕಟಶಿವಾರೆಡ್ಡಿ ಅವರು ಮತ್ತು ಎಂಪಿ ಮಲ್ಲೇಶ್ ಬಾಬು ಅವರಿಗೆ ಪುರಸಭೆ ಚುನಾವಣೆ ಅಧ್ಯಕ್ಷಗಿರಿ ಮುಖಭಂಗವಾಗಿದೆ. ಹಾಗೂ ಪುರಸಭೆ ಉಪಾಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಸುನೀತಾ ಮೇಡಮ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಹಾಲಿ ಶಾಸಕರು ಮಾತನಾಡಿ, ಈ ದಿನ ಪುರಸಭೆ ಅಧ್ಯಕ್ಷರು ಸ್ಥಾನ ಯಾರಿಗಾಗಲಿ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ತಮ್ಮ ಪಕ್ಷದ 5 ಜನರು ಹೋಗಿರುವುದು ಕಾನೂನು ಪ್ರಕ್ರಿಯೆದಂತೆ ಕ್ರಮ ತೆಗೆದುಕೊಳ್ಳುತ್ತೇವೆ. ತಾಲೂಕಿನ ಅಭಿವೃದ್ಧಿಗೆ ನಾವು ಎಂಪಿ ಸಹಕರಿಸುತ್ತೇವೆ. ಈ ಚುನಾವಣೆ ನಮಗೆ ಲೆಕ್ಕಕ್ಕಿಲ್ಲ ಎಂಬುದಾಗಿ ಶಾಸಕರು ತಿಳಿಸಿದರು. ತಾಲೂಕಿನ ದಂಡಾಧಿಕಾರಿಗಳು ಸುಧೀಂದ್ರ ಅವರು ಮಾತನಾಡಿ, ಕಾನೂನು ಚೌಕಟ್ಟಿನಲ್ಲಿ ಚುನಾವಣೆ ಪ್ರಕ್ರಿಯೆದಂತೆ ನಡೆಸಿದ್ದೇವೆ. ಪುರಸಭಾ ಚುನಾವಣೆಯ ಭಾಸ್ಕರ್ ಅವರು ವಿಜಯೋತ್ಸವ ಸಾಧಿಸಿದ್ದಾರೆ. ಅವಿರೋಧವಾಗಿ ಸುನೀತಾ ಮೇಡಮ್ ಅವರು ಜಯಗಳಿಸಿದ್ದಾರೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ನೂತನ ಉಪಾಧ್ಯಕ್ಷರು ಸುನೀತಾ ಮಂಜುನಾಥ್ ಅವರು ಮಾತನಾಡಿ, ನಮ್ಮ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರಿಗೂ ಸದಸ್ಯರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ ಎಲ್ಲ ಸಮಸ್ಯೆಗಳ ಬಗ್ಗೆ ವಿಚಾರಿಸುತ್ತೇನೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ನೂತನ ಪುರಸಭಾ ಅಧ್ಯಕ್ಷರು ಭಾಸ್ಕರ್ ಅವರು ಮಾತನಾಡಿ, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರಿಗೆ ಹಾಗೂ ಸಮಸ್ತ ಜನತೆಗೆ, ಕಟ್ಟೆ ಕೆಳಗಿನ ಜನಸಾಮಾನ್ಯರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ, ಈ ದಿನ ನನ್ನ ಅಧಿಕಾರ, ಕಟ್ಟೆ ಕೆಳಗಿನ ಜನಸಾಮಾನ್ಯ ಋಣ ಎಂದೆಂದಿಗೂ ಮರೆಯಲಾರದ ದಿನ. ಅವರನ್ನು ಸ್ಮರಿಸಿಕೊಳ್ಳುವುದು ನನ್ನ ಮೊದಲ ಕರ್ತವ್ಯ. ಈಗಾಗಲೇ ಪುರಸಭೆ ಅಭಿವೃದ್ಧಿ ವಿಚಾರದಲ್ಲಿ 3 ವರ್ಷಗಳ ಅಧಿಕಗಟ್ಟಿದೆ. ಎಲ್ಲ ಗೌರವಾನ್ವಿತ ಸದಸ್ಯರ ವಾರ್ಡ್ ಪ್ರಕಾರ ಎಲ್ಲ ಸಮಸ್ಯೆಗಳ ಮೊದಲ ಆದ್ಯತೆ ಪುರಸಭೆ ಜನಸಾಮಾನ್ಯರ ಖಾತೆ ವಿಚಾರದಲ್ಲಿ ಯಾರಿಗೂ ಹಣ ನೀಡಬೇಡಿ. ಕಾಂಗ್ರೆಸ್ ಪಕ್ಷದ ಹೊಸ ಅಜೆಂಡಾ. ಕೆಆರ್ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನ, ಸಹಕರಿಸಿದ ಎಲ್ಲ ಮುಖಂಡರ ಸಹಭಾಗಿತ್ವದಲ್ಲಿ ಜನಸಾಮಾನ್ಯರ ಎಲ್ಲ ಕೆಲಸಗಳು ನೇರವಾಗಿ ತತ್ಕ್ಷಣ ಸಹಕರಿಸುತ್ತೇವೆ. ಪ್ರತಿ ವಾರ್ಡಲ್ಲೂ ಜನಸಾಮಾನ್ಯರ ಕೊರತೆಗಳ ಮಾಹಿತಿಯನ್ನು ತೆಗೆದುಕೊಂಡು ನಿರ್ವಹಿಸುತ್ತೇವೆ. ಸರ್ಕಾರದ ಎಲ್ಲ ಸವಲತ್ತುಗಳು ಮನೆ ಮನೆಗೆ ಸೇರುವ ಹಾಗೆ ಸಹಕರಿಸುತ್ತೇವೆ. ಜನರಿಗಾಗಿ ಎಲ್ಲವನ್ನ ಕಟ್ಟುನಿಟ್ಟಾಗಿ ಆದೇಶದ ಮೇರೆಗೆ ಪಟ್ಟಣದ ಜನರಿಗಾಗಿ ಕೆಲಸ ಮಾಡುವಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ಖಡಕ್ ಎಚ್ಚರಿಕೆಯನ್ನು ನೀಡುತ್ತೇನೆ ಎಂಬುದಾಗಿ ಅಧ್ಯಕ್ಷರು ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಕಾಂಗ್ರೆಸ್ ಹಿರಿಯ ಮುಖಂಡ ದಿಂಬಲ್ ಅಶೋಕ್ ಅವರು ಮಾತನಾಡಿ, ಈ ದಿನ ಚುನಾವಣೆಗೆ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನ ಮೇರೆಗೆ ನಡೆಸಿದ್ದೇವೆ. ಎಲ್ಲ ಮುಖಂಡರು ಸದಸ್ಯರು ಮ್ಯಾಕ್ಲ್ ನಾರಾಯಣಸ್ವಾಮಿ, ಕೆಕೆ ಮಂಜುನಾಥ್ ರೆಡ್ಡಿ, ನಿವೃತ್ತ LIC ಮುನಿ ವೆಂಕಟಪ್ಪ, ಸಮಾಜ ಸೇವಕರು ನಾಗದೇನಹಳ್ಳಿ ಶ್ರೀನಿವಾಸ್ ಹಾಗೂ ಎಲ್ಲ ನಾಯಕರ ಒಗ್ಗಟ್ಟಿನಿಂದ ರಮೇಶ್ ಕುಮಾರ್ ಅವರ ಹಾದಿಯಲ್ಲಿ ಪಟ್ಟಣದ ಎಲ್ಲ ಜನತೆಗೆ ಅಭಿವೃದ್ಧಿ ಬಗ್ಗೆ ಸದಾ ಸೇವೆಗೆ ಸಹಕರಿಸುತ್ತೇವೆ ಎಂಬುದಾಗಿ ತಿಳಿಸಿದರು. ಈ ಸಮಯದಲ್ಲಿ ಪುರಸಭೆ ಸದಸ್ಯರು ಮಾತನಾಡಿ, ನಮ್ಮ ಕಾಂಗ್ರೆಸ್ ಪಕ್ಷದ ನೂತನ ಅಧ್ಯಕ್ಷರು ಭಾಸ್ಕರ್ ಅವರು ನಡೆ ನುಡಿ ಜನಸಾಮಾನ್ಯರ ಕಡೆ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುತ್ತಾರೆ. ಕೆಆರ್ ರಮೇಶ್ ಕುಮಾರ್ ಅವರ ಆಶೀರ್ವಾದ ಈ ದಿನ ಶ್ರೀರಕ್ಷೆ. ಈ ಸಮಯದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಹಾಗೂ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಮ್ಯಾಕಲ್ ನಾರಾಯಣಸ್ವಾಮಿ ಅವರು ಮಾತನಾಡಿ, ಸಮಸ್ತ ಜನತೆಗೆ ಎಲ್ಲ ಸದಸ್ಯರು ಹಾಗೂ ಎಲ್ಲ ಮುಖಂಡ ಸರ್ವ ಮತದಿಂದ ಜನಸಾಮಾನ್ಯರ ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷದ ನೂತನ ಅಧ್ಯಕ್ಷರಾದ ಸೇವೆಗೆ ಸಿದ್ಧರಾಗಿರುತ್ತಾರೆ. ದೇವರ ಕೃಪೆಯಿಂದ ಎಲ್ಲರಿಗೂ ಈ ದಿನ ಶುಭ ಸಿಗಲಿದೆ ಎಂಬುದಾಗಿ ವ್ಯಕ್ತಪಡಿಸಿದರು. ಪಕ್ಷಾತೀತವಾಗಿ ಕಾರ್ಯನಿರ್ವಹಿಸ್ತೇನೆ ಅಂತ ಹೇಳ್ತಾ ಇದ್ದೀನಿ. ಶ್ರೀನಿವಾಸ ಪಟ್ಟಣದಲ್ಲಿ ಉಪಾಧ್ಯಕ್ಷರ ಈ ದಿನ ಒಂದು ಅಧಿಕಾರ ಸ್ವೀಕಾರ ಪಡೆದು ಎಲ್ಲ ವಾರ್ಡ್ಗಳಲ್ಲಿ ಯಾವ ರೀತಿ ನಿಮ್ಮೊಂದು ಸದಸ್ಯರ ಒಂದು ಸಮ್ಮುಖದಲ್ಲೇ ವ್ಯವಸ್ಥೆಗೆ ಸ್ವಚ್ಛತೆ ಬಗ್ಗೆ ಸಹಕಾರ ನೀಡಿ
ಅಲ್ಲ, ಯಾವ ರೀತಿ ಸರ್ಕಾರ ನೀಡ್ತೀರಿ ನಿಮ್ಮ ಅಧಿಕಾರ ಇದ್ರೆ? ಏನೇ ಸಮಸ್ಯೆಗಳಿದ್ರು ಎಲ್ಲ ವಿಚಾರಿಸಿ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ. ಎಲ್ಲ ಶ್ರೀನಿವಾಸಪುರ ಜನತೆಗೂ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೂ ನನ್ನ ಧನ್ಯವಾದಗಳು. ಸ್ಪೆಷಲಿ ಕಟ್ಟೆಕಳಿಗೆ ಪಾಳ್ಯ ಜನ, ಇವತ್ತು ನಾ ಇಲ್ಲಿ ಕೂರ್ಬೇಕಂತ ಮಾಡಿರೋದು ಅವ್ರು ಫಸ್ಟ್ ನಾನು ಗೆಲ್ಸಿರೋದು, ಆದ್ರಿಂದ ಅವ್ರಿಗೆ ಚಿರಋಣಿ ಆಗಿರುತ್ತೇನೆ. ಹಾಗೂ ಶ್ರೀನಿವಾಸಪುರದ ಮೈನಾರಿಟಿ ವಿಭಾಗ ಇವತ್ತು ಅವರೇ ಇಲ್ಲ ಅಂದಿದ್ರೆ ಇವತ್ತು ಈ ಸೀಟ್ ಆಗಲಿ ಇದಾದರೂ ಇರ್ತಿಲ್ಲ. ಅವ್ರಿಗೆ ತುಂಬ ಧನ್ಯವಾದವಾಗಿರ್ತೀನಿ. ಎರಡನೇದು ನಮಗೆ ಬೇಕಾಗಿದ್ದು 10 ಸೀಟು. ಆ ಕಡೆ ಇದ್ದಿದ್ದು JDS ಅಲ್ಲಿ 9. ನಾವು 10 ಜನಕ್ಕೆ ಏನು ಮಾಡಬೇಕೋ ಅಂತಿದ್ವಿ. 10 ಜನರಲ್ಲಿ ಎಲ್ಲ ನಾವು ವೋಟ್ ಹೋದಾಗ ಕಾಂಗ್ರೆಸ್ ಪಕ್ಷದಿಂದ ಇನ್ನೊಬ್ಬರು ಯಾರೋ ಎಲೆಕ್ಟ್ ಆಗಿದ್ರು ಬಂದಿದ್ದಾರೆ, ವೋಟ್ ಹಾಕಿಯಾರು ಹೋಗಿದ್ದಾರೆ. ಅದು ಪಕ್ಷದ ವತಿಯಿಂದ ಆಗಿರೋದು ಅಷ್ಟೇ ಹೊರತು ಅಲ್ಲಿ ಯಾರನ್ನೋ ಕರ್ಕೊಂಡ್ಬಂದು ನಾವು ವೋಟ್ ಹಾಕ್ಸ್ಕೋಬೇಕು ನಮ್ಗೆ ಬೇಕಾಗೋ ಇರಲಿಲ್ಲ. ಬೇಕಾಗಿರೋದು 9 ವೋಟ್, ನಾವು 10 ವೋಟು. ನಾವು 10 ಜನ ಕ್ಲಿಯರ್ ಆಗಿದ್ವಿ. JDS ಅಲ್ಲಿ 5 ಜನ ಅಬ್ಸ್ಟೈನಿಂಗ್ ಅಲ್ಲಿದ್ರು, ನಾವು ವೋಟ್ ಹಾಕಕ್ಕೆ ಬಂದಿಲ್ಲ. ಹೀಗಾಗಿ ಇದನ್ನು ಬೇರೆ ರೀತಿ ತಪ್ಪರ್ಥ ಮಾಡ್ಕೊಳೋದು ಬೇಡ. ಬೇರೆ ಅವ್ರಿಗೆ ಏನೋ ಪಟ್ಟಕ್ಕೆ ಯಾವನೋ ಬಂದಾಗಿಂದ ಅನ್ನೋದು ಬರಿಬಾರ್ದು. ಯಾರನ್ನು ಅವಸರನೂ ನಮ್ಗೆ ಇರಲಿಲ್ಲ. ಅವನ್ಸಿಂಗು ಯಾವಾಗ ಪ್ಲೇ ಆಗೋದು, ಅದ್ರ ಬಗ್ಗೆ ಬೇರೆ ಒಂದು ಟೀಮೇ ಮಾಡಿಬಿಟ್ಟು ಅದನ್ನ ಆರ್ಗನೈಸ್ ಮಾಡಬೇಕು ಅಂತಿದ್ದೀವಿ. 15 ದಿವಸಕ್ಕೆ ಒಂದೊಂದು ವಾರ್ಡ್ ವೈಸ್ ಎಲ್ಲ ರೀತಿಯೂ ಹೆಲ್ತ್ ಇನ್ಸ್ಪೆಕ್ಟ್ರು ಅದಕ್ಕೆ ಚಾರ್ಜ್ ಹಾಕಿ ಅವ್ರ ಖುದ್ದು ಅಲ್ಲೇ ಭೇಟಿ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಆಡಳಿತ ಮಾಡೋಕೆ ನೋಡ್ತಾ ಇದ್ದೇವೆ. ಇದು ಕಾಂಗ್ರೆಸ್ ಪಕ್ಷದ ಹೊಸ ಅಜೆಂಡಾ. ನಾವು ಮಾಡಿರ್ತೀವಿ. ಇದು ಹೊಸದಾಗೆ ಇರುತ್ತೆ. ಮುನ್ಸಿಪಲ್ ಆಫೀಸ್ ಇಷ್ಟು ದಿವಸ ಇರೋ ಮುನ್ಸಿಪಲ್ ಆಫೀಸ್ ಹಿಂಗಿರಲ್ಲ. ಇಷ್ಟು ದಿವಸ ಮುನ್ಸಿಪಲ್ ಆಫೀಸ್ಗೆ ಹೋಗ್ಬೇಕಂದ್ರೆ ಯಾರೋ ದಳ್ಳಾಳಿ ಬೇಕಿತ್ತು, ಇನ್ನೊಬ್ರು ಬೇಕಿತ್ತು. ಅಯ್ಯೋ ಹೆಂಗಪ್ಪ ಅಲ್ಲೋದ್ರೆ ಅಷ್ಟು ಹೇಳ್ತಾರೆ. ಇನ್ನು ಮುಂದೆ ಅವ್ಯಾವು ಇರೋದಿಲ್ಲ. ಡೈರೆಕ್ಟಾಗಿ ಪ್ರಜೆನೇ ಬರ್ಬೋದು. ಅವ್ರಿಗೆ ಏನಿದೆ ಅವ್ರ ಕೆಲಸ ಮುಗಿಸ್ಕೊಂಡು ಹೋಗ್ಬೋದು. ಅವ್ನಿಗೇನು ಅನುಕೂಲ ಆಗಬೇಕಾಗಿತ್ತು ನಮ್ಗೆ ಗೊತ್ತಿಲ್ಲ. ಇಷ್ಟು ಇದು. ಇನ್ನು ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ಶ್ರೀನಿವಾಸಪುರ ಇಷ್ಟು ಹೇಳ್ಬೇಕಂದ್ರೆ ಸುಮಾರು 3 ವರ್ಷದಿಂದ ಹದಗೆಟ್ಟೋಗಿದೆ. ಬಾಡಿ ಇರಲಿಲ್ಲ. 2 ವರ್ಷದಿಂದ ಕ್ಯಾಟಗಿರಿ ಬಂದಿರಲಿಲ್ಲ. ಈಗ ಅದ್ರ ಬಗ್ಗೆ ಮೇನ್ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀವಿ. ಎಲ್ಲ ಕೌನ್ಸಿಲರ್ಸು ಯೂತ್ಸ್ ಇರೋದ್ರಿಂದ ವಾರ್ಡ್ ವೈಸ್ ಚೀಫ್ ಅಧಿಕಾರಿಗಳ ಜೊತೆ ವಾರ್ಡ್ ವೈಸ್ ನಾವು ಒಂದು ಪ್ಲಾನ್ ಮಾಡಬೇಕು ಅಂತಿದ್ದೀವಿ. ಆ ಪ್ಲಾನ್ ಪ್ರಕಾರ ಒಂದೊಂದು ವಾರ್ಡ್ಗೆ 15 ದಿವಸ ಅಲಾಟ್ ಮಾಡಿಕೊಂಡು ಅಭಿವೃದ್ಧಿಗೆ ಏನೇನು ಇದು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಎರಡನೇದು ಖಾತಾ ಸೆಕ್ಷನ್ ಅಲ್ಲಿ ಇನ್ನು ಮೇಲೆ ಯಾರನ್ನು ಖಾತಾಗೆ 20,000 ಕೊಟ್ಟರು, 5,000 ಕೊಟ್ಟರು, 50,000 ಕೊಟ್ಟರು ಅನ್ನೋ ಮಾತಿರಬಾರ್ದು. ಅದನ್ನು ಹೆಂಗ್ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ದೇ ಒಂದು ಅಜೆಂಡಾ ಇದೆ. ಅದನ್ನು ಮುಂದುವರಿಸ್ತೀವಿ. ಎಸ್ಪೆಷಲಿ ಆಯ್ತು, ಎಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾರಾದ್ರೂ ಹಾಕೊಳ್ಳಿ, ಸಂತೋಷ. ನಾನಿನ್ನ ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿನ ನಾನು ಮತ್ತೆ ನಮ್ಮ MP ಅವರು ಮತ್ತೆ ನಮ್ಮ ಪಕ್ಷದಿಂದ ನಾವೆಲ್ಲ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ಕೊಡ್ತೇವೆ. ಅನೇಕ ಆಯ್ತು, ಅದು ಕಾನೂನು ಪ್ರಕಾರ ಏನ್ ತಗೋಬೇಕು ತಗೊಳ್ತಾರೆ. ಪಕ್ಷದಿಂದ ಇಲ್ಲ ಸರ್, ನಮ್ಮ ಪಕ್ಷದಿಂದ ಬೇರೆ ಹೋಗಿದಾರಲ್ಲ ಅದ್ರ ಬಗ್ಗೆ ಅದೇನಪ್ಪ ಆಕ್ಷನ್, ಲೀಗಲ್ ಆಕ್ಷನ್ ತಗೊಳ್ತೇವೆ. ಕಾನೂನು ಪ್ರಕಾರವಾಗಿ ಪ್ರಕ್ರಿಯೆ ನಡೆಯುತ್ತೆ. ಇದೆಲ್ಲ ಈ ಎಲೆಕ್ಷನ್ ನಮ್ಗೇನು ಲೆಕ್ಕ ಇಲ್ಲ. ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ, ನಮ್ಮವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ.
ಕಮಲವನ್ನು ಶ್ರೀನಿವಾಸಪುರ ಪಟ್ಟಣದಲ್ಲಿ ನೂತನ ಅಧ್ಯಕ್ಷರಾಗಿ ಈ ದಿನದಿಂದ ಸುಮಾರು ವಾರ್ಡ್ಗಳಲ್ಲಿ ಸ್ವಚ್ಛತೆ ಆಗಲಿ, ನೀರು ವಿಚಾರ ಆಗಲಿ, ಲೈಟ್ ವಿಚಾರ ಆಗಲಿ, ವೈದ್ಯರಲ್ಲಿ ಹೊಸ ಇದರ ಬಡಾವಣೆಯಲ್ಲಿ ನೀರು ವಿಚಾರ ಯಾವುದೇ ಒಂದಿಲ್ಲ. ಈ ಒಂದು ಎಲ್ಲ ಕುಂದುಕೊರತೆಗಳ ಬಗ್ಗೆ ನಿಮ್ಮ ಒಂದು ಅಧಿಕಾರಿಗಳ ಜೊತೆ, ಸದಸ್ಯರ ಜೊತೆ ಯಾವ ರೀತಿ ಸಂಪರ್ಕ ಬಂದು ಅಭಿವೃದ್ಧಿಗೆ ಸರ್ಕಾರ ಹೆಚ್ಚು ಒತ್ತು ನೀಡಿದೆ. ಈಗ ಅದನ್ನೇ ಹೇಳ್ತಾ ಇದ್ದೀನಿ ಸರ್, ಅದನ್ನೇ ಹೆಚ್ಚು ಕಡಿಮೆ 1.5 ವರ್ಷದಿಂದ ಬಾಡಿ ಇಲ್ಲ. ಅಧಿಕಾರಿಗಳು ಮಾಡಿದ್ದೆ, ಅವ್ರು ಹೇಳಿದ್ದೆ ವೇದವಾಕ್ಯ ಆಗೋಗಿದೆ. ಈಗ ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಪ್ರತಿ ವಾರ್ಡಲ್ಲಿ 15 ದಿವಸ ಪ್ಲಾನ್ ಮಾಡ್ತಾ ಇದ್ದೀವಿ. ಅಲ್ಲಿ ಏನು ಕೊರತೆಗಳಿದೆ, ವಾಟರ್ ಲೀಕೇಜ್ ಇದೆಯಾ, ಡ್ರೈನ್ ವಾಟರ್ ಇಲ್ವಾ, ಇಲ್ಲಾಂದ್ರೆ ಏನಾಗ್ತಾ ಇದೆ ಅದ್ರ ಬಗ್ಗೆ ಮಾಹಿತಿ ತಗೊಳ್ತಾ ಇದ್ದೀವಿ. ಆ ಹೆಲ್ತ್ ಇನ್ಸ್ಪೆಕ್ಟರ್ನ, ಆ ವಾರ್ಡ್ ಕೌನ್ಸಿಲರ್ನ ಜೊತೆಗೆ ಇಟ್ಕೊಂಡು ಅಲ್ಲೇನು ಮಾಡಬೇಕು ಅದನ್ನು ಮಾಡೋದನ್ನೇ ಪ್ರತಿ ವಾರ್ಡನ್ನ 15 ದಿವಸ ಮಾನಿಟರ್ ಮಾಡಿ ಒಂದು ಲೆವೆಲ್ಗೆ ತಂದು ಮತ್ತೆ ಹೆಂಗೆ ಆರ್ಗನೈಸ್ ಮಾಡಬೇಕು ಅನ್ನೋದು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಸರ್ಕಾರದ ಸವಲತ್ತುಗಳು ಈ ಪಟ್ಟಣದ ಎಲ್ಲ ವಾರ್ಡ್ ಫಲಾನುಭವಿಗಳೇ ಯಾವ ರೀತಿ ಒಂದು ಸೌಲಭ್ಯದಲ್ಲಿ ಅವತ್ತು ಮುಂದುವರಿಸುತ್ತೆ. ಸರ್ಕಾರದೆಲ್ಲ ಮನೆ ಮನೆಗೂ ಸೇರ್ಬೇಕಲ್ಲ, ಅದಕ್ಕೆ ಸರ್ಕಾರ ಆಗಲಿ ನಾವಾಗಲಿ ಇರೋದು ಅದು ಮಾಡೇ ಮಾಡ್ತೀವಿ. ಚುನಾವಣೆ ನಡೆದಿದ್ದು, ಪಟ್ಟಣದ ಪುರಸಭೆ ಅಧ್ಯಕ್ಷ ಚುನಾವಣೆ ನಡೆದಿದ್ದು, ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಂತೆ ಅವರ ಒಂದು ಸಲಹೆ ಸೂಚನೆಗಳ ಮೇರೆಗೆ ಚುನಾವಣೆಯನ್ನು ಮಾಡಿದ್ದೇವೆ. ಎಲ್ಲರೂ ಒಟ್ಟಿಗೆ ನಿಂತು ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಮುಖಂಡರಲ್ಲ, ಅಲ್ಪಸಂಖ್ಯಾತ ಮುಖಂಡರು, ಈ ಕಡೆ ಇರ್ತಕ್ಕಂಥ ನಮ್ಮ ಬಹುಸಂಖ್ಯಾತ ಮುಖಂಡರು, ಎಲ್ಲ ಬಿಸ್ನೆಸ್ ಎಲ್ಲ ಸೇರಿ ಮ್ಯಾಕಲ್ ನಾರಾಯಣ ಸ್ವಾಮಿ ಅವರು, ಅನ್ನೀಸ್ ಅವರು, BL ಪ್ರಕಾಶ್ ಅವರ ನೇತೃತ್ವದಲ್ಲಿ ಇವತ್ತು ಚುನಾವಣೆ ನಡೆಸಿದ್ದೇವೆ. ಇದೆಲ್ಲ ಪರವಾಗಿ ಎಲ್ಲರೂ ಯಾರೋ ನಮ್ಮ ಇದರಿಂದ ನಾವು ಮಾಡ್ತೇವೆ ಅಂತ ಹೇಳಿ ಮಾಡಿದ್ದಾರೆ. ಕೆಲವರು ಆಬ್ಸೆಂಟ್ ಆಗಿರ್ತಕ್ಕಂಥ ಅವ್ರದ್ದೇ ಆದ ನಿಲುವುಗಳು ತಗೊಂಡು ಅವ್ರು ಆಬ್ಸೆಂಟ್ ಆಗಿದ್ದಾರೆ. ಏಕೆಂತಂದರೆ JDS BJP ಅಲಯನ್ಸ್ ಆಗಿರೋದ್ರಿಂದ ಕೆಲವು ಮುಸ್ಲಿಂ ಸಮುದಾಯದವರು ಅಸಮಾಧಾನ ಕೊಟ್ಟು ಹೊರಗೆ ಅವ್ರು ಇದು ಮಾಡೋದಕ್ಕೆ ಯಾರೇನು ಅವಾಗಲೇನು ಮಾಡಿಲ್ಲ. ಅವ್ರು ಆಯ್ದಿಂದ ಅವರು ಬೇಸತ್ತು ಅವ್ರು ಆಬ್ಸೆಂಟ್ ಆಗಿದ್ದಾರೆ. ನಾವು ಅವ್ರಿಗೆ ಇಷ್ಟೇ ಕೇಳಿದ್ವಿ, ಅವ್ರು ಅದನ್ನೇ ಹೇಳಿದ್ರು, ಅಲಯನ್ಸ್ ಆಗಿದ್ರೆ ನಮ್ಗೆ ಇಷ್ಟ ಆಗ್ತಾ ಇಲ್ಲ, ನಾವು ಅದಕ್ಕೆ ಸಪೋರ್ಟ್ ಮಾಡೋಕೆ ನಮ್ಗೆ ಇಷ್ಟ ಆಗ್ತಿಲ್ಲ ಅಂತ ನಾವು ಬರೋದೇ ಎಲ್ಲ ಪುರಸಭೆ ಮೀಟಿಂಗ್ ಅಂತ ಅವ್ರು ಹೇಳಿದ್ರಿಂದ ನಮ್ಮ ಎಲ್ಲರ ಒಗ್ಗಟ್ಟಿನಿಂದ, ಎಲ್ಲ ನಾಯಕರ ಒಗ್ಗಟ್ಟಿನಿಂದ ಇವತ್ತು ರಮೇಶ್ ಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಭಾಸ್ಕರ್ ಆಯ್ಕೆ ಆಗಿದ್ದಾರೆ. ಎಲ್ಲರಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಎಲ್ಲರಿಗೂ ಅಭಿನಂದನೆ. ಕಾರಣ ಇದಕ್ಕೆ ನಾನು ಹೇಳಬಹುದು ಏನಂದರೆ ಇಂಪಾಲೇಷನ್ ಹೇಳಿದ್ದು ನಮ್ಮ ಅಲ್ಪಸಂಖ್ಯಾತರ ಓಟುಗಳು ಬೇಡ ಅಂತ ಇವಾಗ ಶಾಸಕರು ಹೇಳಿದರು. ಅದಕ್ಕೋಸ್ಕರನೇ ಅವರು BJP ಸದಸ್ಯರಲ್ಲಿ ಇಷ್ಟೆಲ್ಲ ಸಹಾಯ ಆಗ್ತದೆ. ಟೋಟಲ್ 23 ಜನ ಮೆಂಬರ್ಸ್, ಅದರಲ್ಲಿ MP ಅವರಿಗೆ MLA ಅವರಿಗೆ ನಾವು ಗೆದ್ದಿರೋದು ಅದರಲ್ಲಿ 25 ಮೆಂಬರ್ಸಲ್ಲಿ 8 ಜನ. ಅದರಲ್ಲಿ ಇಂಡಿಪೆಂಡೆನ್ಸು ನಮ್ಮ ಜೊತೆ ಇದೆ. ಇದು ನಮ್ಮ ಓಟ್, 11 ಓಟು ನಮ್ಮದು, 14 ಓಟು ಅವ್ರದ್ದು. ಈಗಿರ್ಬೇಕಾದ್ರೆ ಮೊನ್ನೆ ವಿಧಾನಸಭಾ ಎಲೆಕ್ಷನ್ ಆದಮೇಲೆ ಲೋಕಸಭಾ ಎಲೆಕ್ಷನಲ್ಲಿ ಇವರೆಲ್ಲ JDS ಕ್ಯಾಂಡಿಡೇಟು ಮತ್ತು JDS ಪರವಾಗಿ ಕೆಲವು ಮಾಡೋರು ಮುಸ್ಲಿಮರನ್ನ ಸರಿಯಾಗಿ ಎಲೆಕ್ಷನ್ ವಿಚಾರದಲ್ಲಿ ಉಪಯೋಗಿಸ್ತಿಲ್ಲ ಅಂತೇಳಿ ಈ ಪುರಸಭೆಯ ಯಾರು ಸದಸ್ಯರಿದ್ದಾರೆ ಎಲ್ಲ 4-6 ಸದಸ್ಯರು ನಮ್ಮ ಹತ್ರ ಬಂದಿದ್ರು. ಆ್ಯಕ್ಚುಲಿ ನಮ್ಗೆ ಯಾರೋ ನಂಬರ್ಗಳೇ ಗೊತ್ತಿರಲಿಲ್ಲ, ಒಬ್ಬರ ನಂಬರ್ ಏನೋ ನಮ್ಗೆ ಗೊತ್ತಿಲ್ಲ. ಮಾಡಿದ್ದಾರೆ. ಮತ್ತು ಅದೇ ಥರ ದೇವರು ಅವಕಾಶ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಊರವರೆಲ್ಲ ಎಲ್ಲರಿಗೂ ಜೊತೆ ಕರ್ಕೊಂಡು ಶಾಂತಿವಾಗಿ ಅವರು ಸಲಹೆಯನ್ನು ಕೊಡ್ತಾರೆ. ಈಗೆಲ್ಲ ಏನು ಸಿಕ್ಕಿದೆ ಉಪಯೋಗಿಸ್ಕೊಂಡು ಚೆನ್ನಾಗಿ ನಡ್ಕೊಳ್ಬೇಕು.
ನೀವು ಹೂ ಅಂದರೆ ನಾವು ಹೋಗಿ ಮಾತಾಡ್ತೀವಿ, ಆಯ್ತಪ್ಪ ಏನಾದರೂ ಒಳ್ಳೆಯದಾಗೋದಕ್ಕೆ ನೀವು ಮಾಡಿ ಅಂತ ನಮಗೆ ಫುಲ್ ಸಹಕಾರ ಕೊಟ್ಟರು. ಅವರ ನೇತೃತ್ವದಲ್ಲಿ ನಾವು ಹೋಗಿ ಮಾತಾಡಿದಾಗ ಅವ್ರ ಜನ ಬಂದರು. ನಮಗೆ ಅವಾಗ ಅವರು 5 ಜನ ನಮ್ಗೆ ಆಪ್ಷನ್ ಆಗ್ತಿತ್ತು, ಫೈನಲ್ ಆಗ 5 ಜನ ಆದಮೇಲೆ ನಮಗೆ ಎಷ್ಟು ಬೇಕು, 10 ಜನ ಬೇಕು. ನಾವು 10 ಜನನ ಕರೆಕ್ಟಾಗಿ ನಾವು ಎಲೆಕ್ಷನ್ಗೆ ಪ್ರಿಪ್ರೇಷನ್ ಬೇಕು. 10 ಜನ ಒಂದು ಕಡೆ ಕೂಡಿಕೊಂಡು 1 ವಾರದಿಂದ 10 ಜನ ನಾವೆಲ್ಲ ಒಟ್ಟಿಗಿದ್ದೀವಿ. ಅವರು 9 ಜನ ಇದ್ರು. ನಾವು ಗೆಲ್ತೀವಿ ಅಂತ ಮಾಡಿದ್ವಿ. ಏನೋ ಲಾಸ್ಟ್ ಮೂಮೆಂಟಲ್ಲಿ ಇನ್ನೊಬ್ರು ಬಂದು ನಮಗೆ ಕಾಂಗ್ರೆಸ್ ಸದಸ್ಯರೇ ಬಂದು ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀವಿ, ಅವ್ರೇನು ಯಾರೇನಿದೆ ಅಂತ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀವಿ, ಅವರು ಬಂದು ನಾವು ಸಪೋರ್ಟ್ ಮಾಡಿದ್ವಿ. ಆದ್ದರಿಂದ ನಮ್ಗೆ 11 ಜನ ಆಗಿದೆ. ನಾವು 11, ಅವ್ರು 9 ನಾವು ಗೆದ್ದಿದ್ದೀವಿ. ಈಗ ಏನು ಗೆದ್ದಿರೋದನ್ನ ಈ ಪುರಸಭೆಯನ್ನ ರಮೇಶ್ ಕುಮಾರ್ ಪ್ರೋ ಡೆವಲಪ್ಮೆಂಟ್ MLA. ಇಲ್ಲಿ ತಾಲ್ಲೂಕಲ್ಲಿ ಆಗಿರೋ ಕೆಲಸ ಇನ್ನು 50 ವರ್ಷ 100 ವರ್ಷ ಆಗೋ ಕೆಲಸ ಆಗ್ಬಿಟ್ಟಿದೆ. ಲೆಕ್ಕಾಚಾರ ಮಾಡಿದ್ರೆ ಥ್ರೂಔಟ್ ಇಂಡಿಯಾ ಎಲ್ಲೂ ಆಗಿಲ್ಲ ಒಂದು ಕಾನ್ಸ್ಟಿಟ್ಯೂನ್ಸಿಲಿ ಇಷ್ಟು ಕೆಲಸ. ಈಗ ಇದು ಚೇಂಜ್ ಆಗಿರೋದು ವೋಟ್ ಫಾರ್ ಡೆವಲಪ್ಮೆಂಟ್ ಮಾಡೋದಕ್ಕೆ ವೋಟ್ ಕೊಟ್ಟಿದ್ದಾರೆ ಎಲ್ಲ ಕೌನ್ಸಿಲರ್ಸು. ಅದಕ್ಕೆ ಮುನ್ಸಿಪಾಲಿಟಿ ಕಾಂಗ್ರೆಸ್ ಮುನ್ಸಿಪಾಲಿಟಿ ಆಗಿದೆ. ಇನ್ನು ಮುಂದೆ ಎಲ್ಲ ವ್ಯವಸ್ಥೆ, ಟೌನ್ ವ್ಯವಸ್ಥೆ, ಟೌನ್ ಡೆವಲಪ್ಮೆಂಟ್ ಎಲ್ಲ ಆಗುತ್ತೆ ಅಂತ ಭಾವಿಸ್ತಾ ನಾನು ಮಾತು ಶ್ರೀನಿವಾಸಪುರ ಪಟ್ಟಣದಲ್ಲಿ ನೂತನ ಅಧ್ಯಕ್ಷರಾಗಿ ಈ ದಿನದಿಂದ ಸುಮಾರು ವಾರ್ಡ್ಗಳಲ್ಲಿ ಸ್ವಚ್ಛತೆ ಆಗಲಿ, ನೀರು ವಿಚಾರ ಆಗಲಿ, ಲೈಟ್ ವಿಚಾರ ಆಗಲಿ, ವೈದ್ಯರಲ್ಲಿ ಹೊಸ ಇದರ ಬಡಾವಣೆಯಲ್ಲಿ ನೀರು ವಿಚಾರ ಯಾವುದೇ ಒಂದಿಲ್ಲ. ಈ ಒಂದು ಎಲ್ಲ ಕುಂದುಕೊರತೆಗಳ ಬಗ್ಗೆ ನಿಮ್ಮ ಒಂದು ಅಧಿಕಾರಿಗಳ ಜೊತೆ ಸದಸ್ಯರ ಜೊತೆ ಯಾವ ರೀತಿ ಸಂಪರ್ಕ ಬಂದು ಅಭಿವೃದ್ಧಿಗೆ ಸರ್ಕಾರ ಹೆಚ್ಚು ಒತ್ತು ನೀಡಿದೆ. ಈಗ ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಅದನ್ನೇ ಹೆಚ್ಚು ಕಡಿಮೆ 1.5 ವರ್ಷದಿಂದ ಬಾಡಿ ಇಲ್ಲ, ಅಧಿಕಾರಿಗಳು ಮಾಡಿದ್ದೆ ಅವ್ರು ಹೇಳಿದ್ದೆ ವೇದವಾಕ್ಯ ಆಗೋಗಿದೆ. ಈಗ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಪ್ರತಿ ವಾರ್ಡಲ್ಲಿ 15 ದಿವಸ ಪ್ಲಾನ್ ಮಾಡ್ತಾ ಇದ್ದೀವಿ. ಅಲ್ಲಿ ಏನು ಕೊರತೆಗಳಿದೆ, ವಾಟರ್ ಲೀಕೇಜ್ ಇದೆಯಾ, ಡ್ರೈನ್ ವಾಟರ್ ಇಲ್ವಾ, ಇಲ್ಲಾಂದ್ರೆ ಏನಾಗ್ತಾ ಇದೆ ಅದ್ರ ಬಗ್ಗೆ ಮಾಹಿತಿ ತಗೊತಾ ಇದ್ದೀವಿ. ಆ ಹೆಲ್ತ್ ಇನ್ಸ್ಪೆಕ್ಟರ್ನ, ಆ ವಾರ್ಡ್ ಕೌನ್ಸಿಲರ್ನ ಜೊತೆಗೆ ಇಟ್ಕೊಂಡು ಅಲ್ಲೇನು ಮಾಡಬೇಕು ಅದನ್ನು ಮಾಡೋದನ್ನೇ ಪ್ರತಿ ವಾರ್ಡನ್ನ 15 ದಿವಸ ಮಾನಿಟರ್ ಮಾಡಿ ಒಂದು ಲೆವೆಲ್ ತಂದು ಮತ್ತೆ ಹೆಂಗೆ ಆರ್ಗನೈಸ್ ಮಾಡಬೇಕು ಅನ್ನೋದು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಸರ್ಕಾರದ ಸವಲತ್ತುಗಳು ಈ ಪಟ್ಟಣದ ಎಲ್ಲ ವಾರ್ಡ್ ಫಲಾನುಭವಿಗಳೇ ಯಾವ ರೀತಿ ಒಂದು ಸೌಲಭ್ಯತೆ ಅವರಿಗೆ ಒಂದು ವ್ಯವಸ್ಥೆ ಸರ್ಕಾರದೆಲ್ಲ ಮನೆಗೂ ಸೇರ್ಬೇಕಲ್ಲ, ಅದಕ್ಕೆ ಸರ್ಕಾರ ಆಗ್ಲಿ ನಾವಾಗ್ಲಿ ಇರೋದು ಅದು ಮಾಡೇ ಮಾಡ್ತೀವಿ.